ಜೈ ಬೋಲೋ ಭಾರತ್ ಮಾತಾ ಕಿ. ಎರಡು ಕೈ ಜೋರಾಗಿ ಹೇಳ್ಬೇಕು. ಊಟಕ್ಕೆ ಹೋಗೋಣ, ನಾವೆಲ್ಲ ಇನ್ನೇನು ಸಾಹೇಬರು ಮಾತಾಡಿದ್ದಾದ್ಮೇಲೆ ಊಟಕ್ಕೆ ಹೋಗೋದು. ಜೈ ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ, ಶ್ರೀರಾಮುಲು ಅವ್ರಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಬಂಧುಗಳೇ, ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದಂತ ಮತ್ತೆ ಕಡಿಮೆ ಅಂತರದಲ್ಲಿ ಸೋತಂತ ಎಲ್ಲ ಮುಖಂಡರುಗಳಿಗೆ ಏನು ಸನ್ಮಾನ ಸಮಾರಂಭ, ಅಭಿನಂದನಾ ಸಮಾರಂಭ ಅಂತ ಏನು ಇಟ್ಕೊಂಡಿದ್ದೀರಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ ಅವರೇ, ನಮ್ಮ ರಾಜ್ಯದ ಪ್ರಭಾವಿ ಮುಖಂಡರು, ನಮ್ಮ ಎಲ್ಲ ಜನಾಂಗದ ಅಭಿವೃದ್ಧಿ ಅಧಿಕಾರರು, ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀರಾಮುಲುರೇ, ನಿಕಟಪೂರ್ವ ಅಧ್ಯಕ್ಷರಾದಂಥ BP ವೆಂಕಟಪ್ಪನವರೇ, ನಮ್ಮ ಮಾಜಿ ಶಾಸಕರಾದಂಥ ವೈ ಸಂಪಂಗಿರವರೇ, ಇನ್ನೊಬ್ಬ ಮಾಜಿ ಶಾಸಕರಾದಂಥ ನಾಗರಾಜಣ್ಣವರೇ, ನಮ್ಮ ಡಾಕ್ಟರ್ ನರೇಂದ್ರ ಅವರೇ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3 ಬಾರಿ ಲೋಕಸಭೆಗೆ ಸ್ಪರ್ಧಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾದಂಥ ಹನುಮಣ್ಣವರೇ, ಶ್ರೀರಾಮಣ್ಣವರೇ, ಕೋಲಾರ ಮಂಡಲದ ಅಧ್ಯಕ್ಷರಾದಂಥ CD ರಾಮಚಂದ್ರ ಅವರೇ, ಮುಳಬಾಗಿಲ ಅಶೋಕ್ರವರೇ, KGFನ ಟೌನ್ ಅಧ್ಯಕ್ಷರಾದಂಥ ಕಮಲ್ರವರೇ, ಬುದ್ಧಿ ನಾಯ್ಡುರವರೇ, ನವೀನ್ರವರೇ, ನಮ್ಮ ಬಂಗಾರಪೇಟೆಯ ತಾಲೂಕಿನ ಅಧ್ಯಕ್ಷರಾದಂಥ ನಾಗೇಶ್ವರವರೇ, ಪುರಾ ನಾರಾಯಣಸ್ವಾಮಿರವರೇ, ಈ ಭಾಗದ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದಂಥ ಶ್ರೀನಿವಾಸ್ ಗೌಡ್ರೆ, ಮಹೇಶ್ ರವರೇ, ಅಶ್ವಿನಿರವರೇ, ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಕೇಶವ ಪ್ರಸಾದ್ ಜಿಯವರೇ, ಮತ್ತು ನಮ್ಮ ಕಾಂತರಾಜಿರವರೇ, ಈ ಬಂಗಾರಪೇಟೆ ಭಾಗದ ಎಲ್ಲ ಟೌನ್ ಅಧ್ಯಕ್ಷರೇ, ಯುವ ಮೋರ್ಚಾ ಅಧ್ಯಕ್ಷ, ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮ ಎಲ್ಲ ಜನಾಂಗಕ್ಕೆ ಕೊಟ್ಟಂತ ಏನು ಅಭಿವೃದ್ಧಿ ಕೆಲಸಗಳಿದೆ, ಈ ಯೋಜನೆಗಳಿದೆ, ಇದನ್ನೆಲ್ಲ ಮನಗಂಡು ಏನು ಕೋವಿಡ್ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲೇ ಕೋವಿಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮೆಲ್ಲ ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತೆ ಶ್ರೀರಾಮ ಸಾಹೇಬರು ಏನು ನಮ್ಮ ವೈದ್ಯಕೀಯ ಸಚಿವರಾಗಿದ್ದರು, ಆರೋಗ್ಯ ಸಚಿವರಾಗಿದ್ದರು, ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಕೊರೋನಾ ಮಹಾಮಾರಿಯನ್ನ ನಮ್ಮ ರಾಜ್ಯದಿಂದ ಮತ್ತು ನಮ್ಮ ದೇಶದಿಂದ ಹೊರಗಟ್ಟೋದಕ್ಕೆ ಯಾವ ರೀತಿ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲ ನೋಡಿ ಬಂದರೆ, ಇದೇ ಕಾಂಗ್ರೆಸ್ 60 ವರ್ಷ ಸರ್ಕಾರ ಆಳ್ವಿಕೆ ಮಾಡಿದ್ರು. ಆ ಚರಿತ್ರೆಯಲ್ಲಿ ಉಳ್ಕೊಳ್ಳಂತ ಕೆಲಸಗಳು, ಜನರ ಮನಸ್ಸನ್ನ ಮತ್ತೆ ಹೃದಯನ್ನ ಮುಟ್ಟಂತ ಕೆಲಸಗಳನ್ನ ಯಾವುದು ಮಾಡಿದ್ರು ಬಂದ್ರೆ ಅವರು. ಕರೋನಾ ಮಹಾಮಾರಿ ಇಡೀ ದೇಶದಲ್ಲಿ ಆವರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ BPL ಕಾರ್ಡ್, APL ಕಾರ್ಡ್ ಇರ್ತಕ್ಕಂಥ ಎಲ್ಲ ಜನತೆ ಹಸಿವಿನಿಂದ ಯಾರು ಸಾಯಬಾರದು ಅಂತ ಹೇಳಿ ಎಲ್ಲ ಸತತವಾಗಿ 7 ತಿಂಗಳಿಂದ ಉಚಿತವಾಗಿ ರೇಷನ್ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಯಾವಾಗಲಿದೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಮ್ಮ ತಾಯಿಯರು, ಅಕ್ಕರು, ಅಮ್ಮಂದರು ಏನು ಹಿಂದೆ ಸೌದೆಯಲ್ಲಿ ಅಡುಗೆ ಮಾಡ್ತಾ ಇದ್ರು, ಅನೇಕ ಕಾಯಿಲೆಗಳು ತುತ್ತಾಗ್ತಾ ಇದ್ರು, ಇವರೆಲ್ಲ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ನಮ್ಮಲ್ಲಿ ಎಲ್ಲ ಮನೆ ಮನೆಗೆ ಗ್ಯಾಸ್ ಕೊಟ್ಟಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ.
ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡು ಕಡೆ ನಮ್ಮದೇ ಸರ್ಕಾರ ಇದೆ. ಎಷ್ಟೋ ತಾಲೂಕುಗಳಲ್ಲಿ ಶಾಸಕರು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾನವರಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಗೆದ್ದಿರ್ತಕ್ಕಂಥವ್ರು ಇನ್ನೂ 323 ಜನ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಗೆದ್ದಿರ್ಬೋದು. ನಾವು ಕೇಂದ್ರದಲ್ಲಿ 183 ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಗೆದ್ದಿದ್ದೀರಿ. 198 ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನ ಬಂಗಾರಪೇಟೆ ಗೆದ್ದಿದ್ದೀರಿ. 57 ಜನ ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನ ಮುಳಬಾಗಿಲಲ್ಲಿ ಗೆದ್ದಿದ್ದೀರಿ. 52 ಜನ ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನು ನಾವು ಕೋಲಾರಲ್ಲಿ ಗೆದ್ದಿದ್ದೀರಿ. ಶ್ರೀನಿವಾಸಪುರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನ ಗೆದ್ದಿದ್ದೀರಿ. ಶಿವಘಟ್ಟ, ಚಿಂತಾಮಣಿ ಇದೆಲ್ಲ ನೋಡಿದಾಗ ಸುಮಾರು 800 ನಾವು ಗ್ರಾಮ ಪಂಚಾಯತ್ ಮೆಂಬರ್ಗಳು ಗೆದ್ದಿದ್ದೀರಿ. ಆಗ ಈ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಯಾರೋ ಮಗುನ ನಮ್ಮದು ಅಂತ ಹೇಳಂತ ಸಂದರ್ಭಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ನೋಡಿದ್ದೀರಿ. ಅವರು ನಮ್ಮನೆ, ಇವರು ನಮ್ಮನೆ, ಎಲ್ಲ ನಮ್ಮನೆ ಹೇಳ್ಕೊಂಡು ಕುದುರೆ ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಇಲ್ಲಿ ಟೂರ್ ಕರ್ಕೊಂಡು ಹೋಗೋದು ಇನ್ನೊಂದು ದೊಡ್ಡದು ಮಾಡ್ತಾ ಇರೋದ್ರೆ ದಯವಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೀವು ಹಿಂದೆ ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಈ
ಹೆಸರು ಮಾಡಿದ್ದಾರೆ. ಮತ್ತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಹಳ್ಳಿಗಳಿಗೆ ಏನು ಸಂಪರ್ಕ ಕಲ್ಪಿಸುವಂತ ಸಣ್ಣ ಪುಟ್ಟ ರಸ್ತೆಗಳಿದ್ದಾವೆ, ಯಾವ್ಯಾವ ರಸ್ತೆಗಳಾಗಿಲ್ಲ ಅದನ್ನೆಲ್ಲ ಲಿಂಕ್ ಮಾಡೋದ್ರ ಮುಖಾಂತರ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಾನು ಒಬ್ಬ ಜನಸೇವಕನ ರೀತಿಯಲ್ಲಿ ಕೆಲಸ ಮಾಡಬೇಕೆಂದು ನೀವು ನೋಡಿದ್ದೀರಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಚಹಾ ಮಾಡ್ತಾ ಇದ್ದರು. ಗುಜರಾತ್ನಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ದೇಶದಲ್ಲಿ 2ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ನಾನು ಮೊದಲನೇ ಗ್ರಾಮ ಪಂಚಾಯತಿ ಚುನಾವಣೆ ಇದ್ದಾಗ 7 ಓಟ್ಗಳಲ್ಲಿ ಸೋತಿದ್ದೆ ಬಂದರೆ. ಆದರೆ ನಾನು ಸೋತಿದ್ದೀನಿ ಅಂತೇಳಿ ನನಗೆ ಯಾರು ಓಟ್ ಹಾಕಿಲ್ಲ. ಅವ್ರನ್ನ ಇವ್ರನ್ನ ಬೈಕೊಂಡು ಓಡೋದು ಇನ್ನೊಂದು ಮತ್ತೊಂದು ಬಿಟ್ಟು ನನಗೆ ಈ ಬಾರಿ ಸೋತಿದ್ದೀರಿ, ನೆಕ್ಸ್ಟ್ ನನಗೆ ಓಟ್ ಹಾಕಿ ನೀವು ಗೆಲ್ಬೇಕು, ಆ ನಿಟ್ಟಿನಲ್ಲಿ ನಿಮ್ಮ ಹೃದಯನ ಗೆಲ್ತೀನಿ ಅನ್ನೋ ರೀತಿಯಲ್ಲಿ ನೀವು ಗ್ರಾಮಗಳಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಕೋಮು ಗಲಭೆಗಳಿಗೆ ಇನ್ನೊಂದು ಮತ್ತೊಂದು ಆಸ್ಪದ ಕೊಡದೆ ನಮ್ಮ ಲೇಖ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ಒಂದು ಚಹಾ ಮಾಡ್ತಾ ಇದ್ದ ಅವರು ಪ್ರಧಾನಮಂತ್ರಿ ಆಗಿ 7 ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಒಂದೇ ಒಂದು ದಿನ ರಜೆ ಆಗಿಲ್ಲ. ಜನರ ಪರವಾಗಿ, ದೇಶದ ಪರವಾಗಿ, ಇಡೀ ಪ್ರಪಂಚದಲ್ಲಿ ನಮ್ಮ ಒಂದು ಪ್ರಧಾನಿ ಏನು ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಿ ನಮ್ಮ ಎಷ್ಟೋ ನಾಯಕರು ಹಲವಾರು ಗೊಂದಲಗಳು ಇನ್ನೊಂದು ಮತ್ತೊಂದು ಅವರಿಗೆ ಇದ್ದೇ ಇರ್ತವೆ. ನಮ್ಮ ಗೊಂದಲಗಳ ಮಧ್ಯೆ ಬೇರೆ ಯಾರ ತಂದು ಮನೆ ಬಿಟ್ಕೊಳ್ಳೋದು ಬೇಡ ಅಂತಿಲ್ಲ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಏನು ನಾವು ಚುನಾವಣೆ ಬಂದಿದ್ದೀವಿ ಎಲ್ಲೋ ಕ್ಯಾನ್ವಾಸ್ ಅಂತಂದ್ರೆ ಏನು ಅವರ ಮೇಲೆ ಕ್ಯಾಂಡಿಡೇಟ್ ಆಗ್ತಾರಂತೆ, ಇನ್ನೊಂದು ಕ್ಯಾಂಡಿಡೇಟ್ ಆಗ್ತಾರೆ, ನನ್ನನ್ನು ನೀವು ಸಂಸದರಾಗಿ ಆಯ್ಕೆ ಮಾಡಿದ್ರಿ, ನಿಮ್ಮ ಮನೆ ಮಕ್ಕಳಾಗಿ ಕೆಲಸ ಮಾಡ್ತಾ ಇದ್ರಿ, ನಮ್ಮ ಮನೆಯಿಂದ ಇನ್ನೊಬ್ಬರು ಯಾರು ನಾವು ಶಾಸಕರಾಗಿ ಚುನಾವಣೆ ನಿಲ್ಲಿಸಂತ ಸಂದರ್ಭ ಇಲ್ಲ. ಪಕ್ಷದಲ್ಲಿ ಯಾರು ಆಡಳಿತ ಕೆಲಸ ಮಾಡ್ತಾರೋ ಅವರಿಗೆ ಪಕ್ಷದ ವರಿಷ್ಠರು ಟಿಕೆಟ್ ಕೊಟ್ಟು ಚುನಾವಣೆಯಲ್ಲಿ ಗೆದ್ದಂತ ಕೆಲಸ ನಾವು ಇದನ್ನ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದಿದ್ದೀರಿ. ನಮ್ಮ ಗೆದ್ದಂತ ಕಾರ್ಯಕರ್ತರಾದಂತ ನಮ್ಮೆಲ್ಲ ಮುಖಂಡರನ್ನ ನಾವು ಗಣನೆ ತಗೊಂಡು ಜೊತೆಲಿಟ್ಕೊಂಡು ಮುಖಾಗಿ ಸೈಡಿಗೆ ಬಿಟ್ಟು ಬೆಳಗ್ಗೆ ವಿಧಾನಸೌಧ ಮಂತ್ರಿಗಳ ಮನೆ ಇದನ್ನು ಮತ್ತೊಂದನ್ನು ಸುತ್ತಾಡ್ಬಿಟ್ಟು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಬಂದಿದೆ. ಮುಂದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರೋದಿದೆ. ಅದಕ್ಕೋಸ್ಕರ ನೀವು ಗ್ರಾಮದಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಆ ಗ್ರಾಮದಲ್ಲಿ ಮನೆ ಮನೆಗೆ ಹೋಗಿ ಯಾರ್ಯಾರ ಮನೆಯಲ್ಲಿ ಏನೇನು ಯೋಜನೆಗಳು ತಲುಪಬೇಕು, ಏನೇನು ಬರ್ತಾ ಇದೆ, ಅವ್ರ ಆಧಾರ್ ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ವೋಟರ್ ಐಡಿ ಇದೆಯಾ, ವೋಟರ್ ಪೆನ್ಷನ್ ಬರುತ್ತಾ, ವಿಡೋ ಪೆನ್ಷನ್ ಬರುತ್ತಾ, ಇದನ್ನೆಲ್ಲ ಅವ್ರಿಗೇನು ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆಯಾ, ಗ್ಯಾಸ್ ಇದೆಯಾ, ಇಲ್ಲಾಂದ್ರೆ ಫಸಲ್ ಬಿಮಾ ಯೋಜನೆ ಏನಾದ್ರು ಅವರು ಸವಲತ್ತು ಕೊಡ್ಕೊಂಡಿದ್ದಾರೆ, ಏನೇನಿಲ್ಲ ಯೋಜನೆಗಳನ್ನ ಲಿಸ್ಟ್ ಆಗೋದ್ರ ಮುಖಾಂತರ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ 100 ಮನೆಗಳು ಲಿಸ್ಟ್ ಆಗ್ತಿದ್ದಾರೆ. ಮುಂದೊಂದು ಜನ ವೋಟ್ ಹಾಕಿರ್ತಾರೆ, ಅವರು ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ಯಾರು ಮಾಡಾಕೊಂಡು ನೀವು ಎಲೆಕ್ಷನ್ ನಿಲ್ಬೇಕಾಗಿಲ್ಲ. ಆ ಜನರಲ್ಲಿ ಆಯ್ಕೆ ಮಾಡಿ ಕೆಲಸದ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿ ನೀವೆಲ್ಲ ಇವತ್ತೇನು ಕೋಲಾರ ಜಿಲ್ಲೆಯಿಂದ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದಿದ್ದೇವೆ. ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಪಕ್ಷದಲ್ಲಿ ಆಗಿ ಕೆಲಸ ಮಾಡಿದ್ದೀರಿ, ಒಂದಲ್ಲ ಒಂದು ದಿನಕ್ಕೆ ಒಳ್ಳೆಯ ಉತ್ತಮವಾದಂಥ ಅವಕಾಶ ಸಿಗುತ್ತೆ. ಯಾರು ಪಾರ್ಟಿ ಪರವಾಗಿ ಇರ್ತೀರಿ, ದೇಶದ ಪರವಾಗಿ ಇರ್ತೀರಿ, ಅವ್ರ ಪರವಾಗಿ ನಮ್ಮೆಲ್ಲ ಮುಖಂಡರು ನಿಮ್ಮ ಪರವಾಗಿ ನಾವು ನಿಂತೀರಿ. ನೀವು ಗುಪ್ತಾಣಿಕೆ ಮಾಡಿರೋ ನಾವು ಯಾರು ಕೇರ್ ಮಾಡಲ್ಲ. ಅದು ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳಿ ಇವತ್ತು ಗ್ರಾಮ ಸೇವಕ ಸಮಾರಂಭದಲ್ಲಿ ಕರೆದು ನಾವು ಮಾತನಾಡಲು ಅವಕಾಶ ಮಾಡ್ತಿದ್ದಂತ ತಮ್ಮೆಲ್ಲರಿಗೂ ಮಾತನ್ನು ಮುಗಿಸ್ತಾ ಇದ್ದೇವೆ.